ಆತ್ಮೀಯರೇ, ನಮ್ಮ ಗಡಿನಾಡು ಕೆಜಿಎಫ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ಹಕ್ಕುಗಳ ಸ್ಥಾಪನೆ ಅದರ ಒಂದು ಘಟಕ ಇವತ್ತೇನು ಪದಗ್ರಹಣ ಮಾಡ್ತಾ ಇದೆ. ಪದಗ್ರಹಣ ಸಮಾರಂಭದಲ್ಲಿ ನಾವೆಲ್ಲರಿಗೂ ಶುಭ ಕೋರ್ತಾ ಈಗ ಮಾನವ ಹಕ್ಕುಗಳ ದಿನಾಚರಣೆಯ ಪ್ರತಿಜ್ಞೆಯನ್ನು ನಾನು ಹೇಳ್ತಾ ಇದ್ದೀನಿ. ತಾವೆಲ್ಲ ಅದನ್ನೇ ಉಚ್ಚರಿಸಬೇಕು ಅಂತೇಳಿ ಬೇಡ್ಕೊಳ್ತಾ ಇದ್ದೀನಿ. ನಾನು ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ, ನಾನು ಭಾರತ ಸಂವಿಧಾನಕ್ಕೆ ಸಂಪೂರ್ಣ ನಂಬಿಕೆ ಮತ್ತು ನಿಷ್ಠೆ ಹೊಂದಿದ್ದೇನೆ ಹಾಗೂ ನಾನು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ನನ್ನ ಎಲ್ಲ ಕರ್ತವ್ಯಗಳನ್ನು ಸಂವಿಧಾನಾತ್ಮಕವಾಗಿ ನಿರ್ವಹಿಸುತ್ತೇನೆ. ನಾನು ಯಾವುದೇ ತಾರತಮ್ಯವಿಲ್ಲದೆ ಏನೇ ಆದರೂ ಎಲ್ಲ ಮಾನವ ಹಕ್ಕುಗಳ ಜೀವಿಗಳ ಹಕ್ಕುಗಳನ್ನು ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿಯುತ್ತೇನೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ವಿಚಾರಗಳಿಂದ ಮಾತುಗಳಿಂದ ಅಥವಾ ನಡವಳಿಕೆ ಕೃತ್ಯಗಳಿಂದ ಬೇರೆಯವರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. I welcome you all for this program. Especially, I welcome our Chief Guest, Mr. Mishra, and other delegates of this committee. And also, the purpose of this Human Rights Foundation formation is a fight for our rights always. I request all the members to cooperate to take forward our rights each and every situation of our life. This is very important to act as an active citizen for our Human Rights Foundation. And I welcome you all for this foundation. The reason for forming this foundation is to take care of our rights in life, each and every step. Whatever our motto in our life as a human, we should take care. For that, nobody need to guide us, but we have our own ideas to take forward our rights. For that, we have formed many classes that you go through. ಉದ್ದೇಶಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತ ಶ್ರೀ ಆನಂದನ್ ಅವರು 4 ಮಾತುಗಳನ್ನಾಡಬೇಕಾಗಿ ವಿನಂತಿ. ಜೈ ಭೀಮ್. ಆತ್ಮೀಯ ಬಂಧುಗಳೇ, ಇವತ್ತು ಹ್ಯೂಮನ್ ರೈಟ್ಸ್ ಫೌಂಡೇಶನ್ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಇರುವ ಮುಖ್ಯ ಅತಿಥಿಗಳಾದಂಥ ರೆಸ್ಪೆಕ್ಟ್ಫುಲ್ ಮಿಸ್ಟರ್ ಮಿಶ್ರಾಜಿ ಅವರೇ, ನಮ್ಮ ಕರ್ನಾಟಕ ರಾಜ್ಯದ ಹ್ಯೂಮನ್ ರೈಟ್ಸ್ ಫೌಂಡೇಶನ್ನ ಅಧ್ಯಕ್ಷರವರೇ, ಉಪಾಧ್ಯಕ್ಷರವರೇ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರವರೇ ಮತ್ತು ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಪದಾಧಿಕಾರಿ ಎಲ್ಲರಿಗೂ ನನ್ನನ್ನು ಜೈ ಭೀಮ್ ವಂದನೆ ವಂದನೆಗಳಿಗೆ ನನ್ನ 2 ಮಾತನ್ನು ಮಾತಾಡಿ ಮುಗಿಸ್ತೀನಿ. ಇವತ್ತು ನಾವೆಲ್ಲ
ಏನಕ್ಕಾಗಿ ನಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಒಂದೆರಡು ಮಾತನ್ನ ಹಾಡಿ ನಾನು ಮುಗಿಸ್ತೇನೆ. ಕಾರಣ ಇಷ್ಟೇ, ನಮ್ಮ ಬದುಕಿಗಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ರೈಟ್ ಟು ಲಿವ್ ಅಂದ್ರೆ ನಾವು ಬಾಳಲಿಕ್ಕೆ ಬದುಕಲಿಕ್ಕೆ ನಮಗೆ ಹಕ್ಕುಗಳಿದೆ. ಹಕ್ಕುಗಳನ್ನ ಯಾರಿಗೂ ಯಾವ ಕಾರಣಕ್ಕೂ ನಾವು ಬಿಟ್ಕೊಡ್ಬಾರ್ದು. ಅದು ಮೊದಲನೇ ಹಕ್ಕು. ಎರಡನೇದು ಏನೇ ಹಕ್ಕು ಅಂತ ಹೇಳಿದ್ರೆ ರೈಟ್ ಟು ಎಜುಕೇಶನ್. ನಮಗೆ ಸಿಗುವಂತ ಎಜುಕೇಶನ್ನ ಕೊಡದೇ ಇರುವಂತ ಪಕ್ಷದಲ್ಲಿದ್ದಾಗ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕು. ಅದೇ ನಮಗೆ ಆ ಹಕ್ಕುಗಳನ್ನು ನಾವು ಪಡೆಯಬೇಕು. ಮತ್ತೆ ರೈಟ್ ಟು ರಿಲಿಜಿಯನ್, ನಾವು ಯಾವುದೇ ಧರ್ಮದಲ್ಲಾಗಿ ಬದುಕಲಿಕ್ಕೆ ನಮಗೆ ಅವಕಾಶಗಳಿದೆ. ಅದರಿಂದ ಯಾರಿಂದ ತಡೆ ಮಾಡೋಕ್ಕಾಗಲ್ಲ. ಅದೇ ರೀತಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್. ಇವಾಗ ಸಭೆಯಲ್ಲಿ ನಾನು ಮಾತನಾಡಲಿಕ್ಕೆ ನನಗೆ ಅವಕಾಶ ಇದೆ. ಅದನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಯಾರು ಮರಿಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಭೆ ಮಾಡ್ತಾ ಇದ್ದೀವಿ, ಇದಕ್ಕೂ ನಮ್ಗೆ ಹಕ್ಕಿದೆ. ಈ ಸಭೆ ಮಾಡೋದಕ್ಕೂ ನಮ್ಗೆ ಹಕ್ಕಿದೆ. ಆ ವಿಚಾರದಲ್ಲಿ ಇನ್ನು ಈ ವಿಚಾರವಾಗಿ ಹೆಚ್ಚಿನ ನಿಮಗೆ ಅರಿವು ಮೂಡುವಂತ ವಿಚಾರಗಳನ್ನ ಅಧ್ಯಕ್ಷರು ಮಾತನಾಡಿದ್ದಾರೆ. ನಾನು ಕೇಳುವಂತ ಮಾತುಗಳನ್ನು ಮಾತನ್ನು ಮುಗಿಸ್ಕೊಡ್ತೇನೆ. ಯಾಕಂದ್ರೆ ನೆಕ್ಸ್ಟ್ ಸೆಮಿನಾರ್ ಸಬ್ಜೆಕ್ಟ್ ಬಂದಾಗ ಅಂತ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ವಿಚಾರವಾಗಿ ತಮಗೆ ನಾನು ಮುನ್ನಡೆತೇನೆ ಅಂತ ಹೇಳ್ತಾ, ಇವತ್ತು ಪದಾಧಿಕಾರಿಗಳಿಗೂ ಎಲ್ಲರಿಗೂ ಇವತ್ತು ಏನು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಸಮಾರಂಭ ಹಮ್ಮಿಕೊಂಡಿದ್ದಾರೆ. ಈ ಪದಕರ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಾನು ಮತ್ತೊಮ್ಮೆ ಧನ್ಯವಾದ. ಉಪಾಧ್ಯಕ್ಷರಾದಂತ ಎಂ ಪಾಲ್ ರವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಆನಂದನ್ ರವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಕರ್ನಾಟಕ ರಾಜ್ಯ ವುಮೆನ್ ಸೆಲ್ ಮಹಿಳಾ ಘಟಕದ ಅಧ್ಯಕ್ಷರಾದಂತ ಶ್ರೀಮತಿ ಲಕ್ಷ್ಮೀರವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಕರ್ನಾಟಕ ರಾಜ್ಯ ಸಂಚಾಲಕರು ಆದಂತ ಬಹಾ ಶೇಖರಪ್ಪರವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಲೇಬರ್ ಸೆಲ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂತ ಶ್ರೀ ನಾರಾಯಣಗೌಡರು ಬರಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಮಹಿಳಾ ಕಾರ್ಯದರ್ಶಿಗಳಾದಂತ ಶಾಂತಾ ಮೇರಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಆಮೇಲೆ ಕೋಲಾರ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತಹ ಶಾಂತಿರವರು ಕೂಡ ವೇದಿಕೆ ಮೇಲೆ ಬರಬೇಕು. ಕ್ಷಮೆ ಇರಲಿ. ಬೆಂಗಳೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತಹ ಶಾಂತಿರವರು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಂಇ ನಗರ ಲಿಟಲ್ ಫ್ಲವರ್ ಶಾಲೆಯ ಅಧ್ಯಕ್ಷರು ಆದಂತ ಶ್ರೀಯುತ ಶ್ರೀ ಕುಮಾರ್ ಸಾರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲ ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಈಗ ಮೊದಲಿಗೆ ಈಗ ಶಾಲೆ ಕಮಲ್ ದಾಸ್ ಅವರು ಬರಬೇಕು. ಪಳ್ಳಿಯಣ್ಣ ಮಿಶ್ರಾ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ಅದೇ ರೀತಿ
ಪ್ರಸ್ತಾಪನೆ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಎಂ.ಇ. ರಾಜನ್ ಜೋಶ್ವರ್ ಅವರಿಗೆ ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ಆದಂಥ ಕೃಷ್ಣಕುಮಾರ್ ಅವರಿಂದ ಶಾಲು ಹೊದಿಕೆ ಮತ್ತು ಪಳನಿ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆದಂಥ ಶ್ರೀಯುತ ಪಾಲ್ರಾಜ್ ಸರ್ ಪಾಲ್ರವರಿಗೆ ನಮ್ಮ ದೇವರಾಜ್ ಸರ್, ಜಿಲ್ಲಾ ಸಂಚಾಲಕರಾದಂಥ ದೇವರಾಜ್ ಅವರವರು ಶಾಲು ಹೊದಿಸಬೇಕು. ರಮೇಶ್ ಕುಮಾರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಆನಂದನ್ ರವರಿಗೆ ಕೃಷ್ಣಮೂರ್ತಿ ಬಂಗಾರಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮತ್ತು ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾದಂಥ ಎಸ್ ರಾಜರವರಿಂದ ಮಾಲಾರ್ಪಣೆ. ನವೀನ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ರಾಜ್ಯ ಮಹಿಳಾ ಮಾನವ ಹಕ್ಕುಗಳ ಸ್ಥಾಪನೆ ರಾಜ್ಯಾಧ್ಯಕ್ಷರು ಆದಂಥ ಶ್ರೀಮತಿ ಲಕ್ಷ್ಮೀರವರಿಗೆ ನಮ್ಮ ಬೆಂಗಳೂರು ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶಾಂತಿರವರಿಂದ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂಥ ಶಾಂತಿ ಮೇರಿರವರಿಂದ ಮಾಲಾರ್ಪಣೆ ಮತ್ತು ಶಾಲು. ಧನ್ಯವಾದಗಳು ಮೇಡಮ್. ಅದೇ ರೀತಿ ರಾಜ್ಯ ಸಂಚಾಲಕರು ಆದಂಥ ಶ್ರೀ ಬಾಹಾ ಶೇಖರಪ್ಪನವರಿಗೆ ಶಾಲು ಹೊದಿಸಿ ನಮ್ಮ ಸೆಕ್ರೆಟರಿ